ಕಾರು ಮರಕ್ಕೆ ಡಿಕ್ಕಿ 4 ಗಂಭೀರ ಗಾಯ. ನ್ಯೂಸ್5ಗೆ ಸ್ವಾಗತ. ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಮಾರುತಿ ವ್ಯಾನ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಚಾಲಕ ಹಾಗೂ ಕಾರಿನ ಮಾಲೀಕರು ಸೇರಿದಂತೆ ಆತನ ಪತ್ನಿ, 2 ಮಕ್ಕಳು ಗಾಯಗೊಂಡಿರತಕ್ಕಂಥ ಘಟನೆ ಬೆಳಗಿನ ಜಾವ ಸುಮಾರು 7 ಗಂಟೆ ಸಮಯದಲ್ಲಿ ನಡೆದಿದೆ. ಅಪಘಾತದಲ್ಲಿ ಗಾಯಗೊಂಡವರನ್ನ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕನ್ನಂಪಲ್ಲಿ ಬಡಾವಣೆಯ ನಿವಾಸಿಗಳಾದ 30 ವರ್ಷದ ಮಂಜುನಾಥ್, 28 ವರ್ಷದ ಪತ್ನಿ, ಮಕ್ಕಳಾದ 5 ವರ್ಷದ ಧನುಷ್, 10 ತಿಂಗಳ ಅನುಮಿಕ್ ಅಂತ ಗುರುತಿಸಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರೋಜರಪಲ್ಲಿ ಗ್ರಾಮದ ಗೇಟ್ ಬಳಿ ಪ್ರತಿ ಬುಧವಾರ ನಡೆಯುವ ವಾರದ ಸಂತೆಯಲ್ಲಿ ಬೆಳಗಿನ ತಿಂಡಿ ಮಾರಾಟ ಮಾಡುವ ಸಲುವಾಗಿ ಮನೆಯಲ್ಲಿ ತಿಂಡಿಯನ್ನು ಸಿದ್ಧತೆ ಮಾಡಿಕೊಂಡು ಮಾರುತಿ ವ್ಯಾನ್ನಲ್ಲಿ ಇಟ್ಕೊಂಡು ಚಿಂತಾಮಣಿಯಿಂದ ಕೋಲಾರ ರಸ್ತೆ ಮಾರ್ಗವಾಗಿ ಹೋಗ್ತಿದ್ದಾಗ ಚಿಂತಾಮಣಿ ಕೋಲಾರ ರಸ್ತೆಯ ಕಾಚಹಳ್ಳಿ ಗೇಟ್ ಬಳಿ ಅಪಘಾತ ನಡೆದಿದೆ. ಅಪಘಾತ ನಡೆದ ತಕ್ಷಣ ಸಮೀಪದ ಕಾಚಹಳ್ಳಿ ಗ್ರಾಮಸ್ಥರು ಮತ್ತು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಗಾಯಾಳುಗಳನ್ನು ಆಂಬ್ಯುಲೆನ್ಸ್ನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಪಘಾತದಲ್ಲಿ ಮಾರುತಿ ವ್ಯಾನ್ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಅಪಘಾತದಲ್ಲಿ ಮಂಜುನಾಥ್ ಅವರ ಬಲಗಾಲು ಮುರಿದಿದ್ದು ಆತನ ಪತ್ನಿ ಅಶ್ವಿನಿ ತಲೆಗೆ ಪೆಟ್ಟು ಬಿದ್ದಿದೆ. ಇನ್ನು 5 ವರ್ಷದ ಧನುಷ್ ತರಚಿದ ಗಾಯ ಮಾತ್ರ ಆಗಿದೆ. 10 ತಿಂಗಳ ಮಗು ಅನುಮಿಕ್ಗೆ ಇತ್ತೀಚೆಗಷ್ಟೇ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಮಾಡಿದ್ದು ಮಗು ಪದೇ ಪದೇ ವಾಂತಿ ಮಾಡಿಕೊಳ್ತಿರೋದ್ರಿಂದ ಪ್ರಥಮ ಚಿಕಿತ್ಸೆ ನೀಡಿದ ನಂತರ 4 ಮಂದಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. మంజునాథ్ యాటి నుంచి వస్తాను మీరు కన్నపల్లి ఇంకా పోతా ఉండింది యాటికే రోజర్పల్లి సంస్థకి ఎందులో ఉంది దాంట్లో నేను మా ఆడవాళ్ళు బిడ్డ అది ఎట్లయింది అది పోతా ఉంటే స్పీడ్లో 40-50 పోతా ఉంటే అది ముందు ట్రైన్ ఏమనేది తెలియదు.